ಯಜಮಾನ್ರೆ ನೀವೇ ಶುರು ಮಾಡಿದಂತೆ ಹೆಂಗ್ ಶುರು ಮಾಡಿದ್ರೆ ಹೆಂಗ್ ಐಡಿಯಾ ಬಂತು ಇದನ್ನ ಶುರು ಮಾಡೋಣ ಅಂತ? ಸ್ವಲ್ಪ ಮಾಡ್ಕೊಂಡು ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ಆಮೇಲೆ ಆಡ್ ಮಾಡಿದ್ದು. ಸೂಪರ್. ಅದೇ ಹೇಳ್ತಿದ್ರು ಪ್ರೈಸ್ ನ ಜಾಸ್ತಿ ಮಾಡೋದ್ರದಕ್ಕೆ ಬೈತಿದ್ರಂತೆ, ಯಾಕೆ? ಆರಾಮಾಗಿ ಸಾಕು. ಓಕೆ, 70 ವರ್ಷನಾ? ಗೊತ್ತೇ ಆಗಲ್ಲ. ಈಗ್ಲೂ ಓ ಸೂಪರ್. ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಯ್ ಹಲೋ ನಮಸ್ಕಾರ ಎಲ್ಲರೂ. ಇದರ ಚೆನ್ನಾಗಿದ್ದೀರ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಶಿವಮೊಗ್ಗದಲ್ಲಿ ಒಂದೊಳ್ಳೆ ಬಜ್ಜಿ ಎಲ್ಲಿ ಸಿಗುತ್ತೆ, ಗೋಲಿ ಬಜ್ಜಿ ಎಲ್ಲಿ ಸಿಗುತ್ತೆ, ಅದು ಕಮ್ಮಿ ರೇಟಲ್ಲಿ ಅಂತ ಕೇಳಿದ್ರೆ ಇದೇ ಸ್ಪಾಟನ್ನು ಹೇಳೋದು. ಗೋಲಿ ಬಜ್ಜಿ ಕಾರ್ನರ್ ಅಂತ ಅದ್ಭುತವಾಗಿರುತ್ತಂತೆ. ಮತ್ತಿನ್ನು ಆಪ್ರೇಷನ್ ಬಜ್ಜಿ ಅಂತ ಆಪ್ರೇಷನ್ ಬೋಂಡ ಅಂತಾರೆ. ಆ್ಯಕ್ಚುಲಾಗಿ ಬಜ್ಜಿ ಅದು ಆಪ್ರೇಷನ್ ಬೋಂಡ ಆಗಿರ್ಬೋದು. ಮತ್ತು ಬೋಂಡ ಮಸಾಲ ಸಿಗುತ್ತೆ, ಮತ್ತು ಏನೇನೋ ಐತೆ. ಬೋಟಿ ಮಸಾಲ ಇದೆ, ಖಾರ ಮಸಾಲ ಇದೆ, ಅಲ್ಲಿದೆ ಬೋಟಿ ಮಸಾಲ ಇದೆ, ಖಾರ ಮಸಾಲ ಇದೆ. ಮತ್ತು ಕೊನೆಯದಾಗಿ ಸ್ವಲ್ಪ ಮಸಾಲೆ ಬೇಕು ಅಂದರೆ ಜೀರಾ ಮಸಾಲ ಸೋಡಾನೂ ಸಿಗುತ್ತೆ. ನೀವು ಸೋಡಾನು ಕೂಡ ಟ್ರೈ ಮಾಡ್ಬೋದು. ಒನ್ ಆಫ್ ದ ಫೇವ್ರೇಟ್ ಇಲ್ಲಿ. ಅಂದರೆ ತುಂಬ ಜನ ನೀವು ಚಾಟ್ಸ್ ಎಲ್ಲ ತೊಗೊಂಡ್ಮೇಲೆ ಒಂದು ಸೋಡಾ ತೊಗೊಂಡ್ರೆ ಸಕ್ಕತ್ತಾಗಿರುತ್ತಂತೆ. ಸೊ ನಾವು ಕೂಡ ಸೋಡಾ ತೊಗೊಳ್ಳುವ ಮನಸ್ಸಾಗಿದೆ. ಶಿವಮೊಗ್ಗದಲ್ಲಿ OP ರಸ್ತೆ ಅಂತ ಚೆನ್ನಾಗಿರುತ್ತೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಆಪ್ರೇಷನ್ ಬೋಂಡ ಹಾಗೂ ಗೋಲಿ ಬಜ್ಜಿ ಕೊಡಿಸ್ತೀನಿ, ಬನ್ನಿ. ಸರ್ ಗೋಲಿ ಬಜ್ಜಿ ಸಿಗುತ್ತಾ? ಬಿಸಿ ಬಿಸಿ ಸಿಗುತ್ತಾ? ಹಾಂ, ಕೊಡಿ ಕೊಡಿ ಕೊಡಿ. ಬಿಸಿ ಬಿಸಿ ಗೋಲಿ ಬಜ್ಜಿ ರೆಡಿ ಆಗ್ತಾ ಇದೆ. ಮಿರ್ಚಿ ಮಸಾಲ, ಮಿರ್ಚಿ ಮಸಾಲ, ಬೋಂಡ ಮಸಾಲ ಅಂತ. ಬೋಂಡ ಮಸಾಲ, ಮಿರ್ಚಿ ಮಸಾಲ, ಆಪರೇಷನ್ ಬೋಂಡ. ಆಪರೇಷನ್ ಬೋಂಡ. ಅದು ಸ್ವೀಟು ಮತ್ತು ಖಾರ, ಕಟ್ಟ ಮಿಟ್ಟ ಚಟ್ನಿ, ಹಸಿ ಖಾರ, ಈರುಳ್ಳಿ, ಕೊಬ್ಬರಿ, ಈರುಳ್ಳಿ, ಕಾಯಿ ತುರಿ ಹಾಕ್ತೀರಾ? ಕಾಯಿ ತುರಿ, ಸೇವು, ಬೂಂದಿ ಖಾರ. ಬೂಂದಿ ಖಾರ. ಕೊಟ್ಟೆ. ಸೊ ಬೋಂಡ ಮಸಾಲ. ಸೊ ಬೋಂಡ ಮಸಾಲೆ ತೊಗೊಂಡಿದ್ದೀವಿ. ಬೋಂಡ ಮಸಾಲೆ ಅಂದರೆ ಬೋಂಡ ಅಲ್ಲ, ಅದು ಆ್ಯಕ್ಚುಲಾಗಿ ಬಜ್ಜಿ ಅದು. ಸೊ ಬಜ್ಜಿ ಮಸಾಲ ಅನ್ಬೇಕಲ್ವ, ಬೋಂಡ ಮಸಾಲ ಯಾಕಂತಾರೆ ಗೊತ್ತಿಲ್ಲ, ಬಟ್ ಅದನ್ನೇ ಹೇಳ್ಕೊಂಬಂದಿದ್ದಾರೆ. ಸೊ ಬೋಂಡ ಮಸಾಲ ತೊಗೊಂಡಿದ್ದೀವಿ. ಸೊ ಒಂದು ಸತಿ ನೋಡಿ. ಆಪ್ರೇಷನ್ ಬೋಂಡ ಅಂತ ಕರೀತಾರೆ, ಬಜ್ಜಿ ಮಸಾಲ ಅಂತ ಕರೀತಾರೆ, ತುಂಬ ಹೆಸರುಗಳಿದೆ ಇದಕ್ಕೆ. ಸಿಂಪಲಾಗಿ ಬಜ್ಜಿ ಕಟ್ ಮಾಡಿಬಿಟ್ಟು ಚಟ್ನಿ ಎಲ್ಲ ಬಳಸ್ತಾರೆ. ಅಂದರೆ ಸ್ವೀಟು, ಖಾರ ಎಲ್ಲ ಚಟ್ನಿ ಎಲ್ಲ ಬಳಸ್ಬಿಟ್ಟು ಕಾಯಿ ತುರಿ ಹಾಕಿ, ಸೇವ್ ಹಾಕಿ, ಖಾರ ಬುಂದಿ ಹಾಕಿ ಕೊಟ್ಟಿದ್ದಾರೆ. ಟ್ರೈ ಮಾಡೋಣ. ಮತ್ತೆ ಕ್ಲೋಸ್ ಅಪ್. ಎತ್ತೊಳ್ಳೋದು. ಒಳ್ಳೊಳ್ಳೆಯಾಗಿ ಖಾರವಾಗಿ ಸಕಾಲಾಗಿ ಸಿಗುತ್ತೆ. ಬಜ್ಜಿ ಮೇಲ್ಗಡೆ ಕೋಟಿಂಗ್ ಏನಂದರೆ ಹಿಟ್ಟಿರುತ್ತಲ್ಲ, ಕಡಲೆ ಹಿಟ್ಟು, ಅದು ಕ್ರಮ್ ಅಂತ ಸಿಗುತ್ತೆ. ಇನ್ನು ಸೇವ್ ಬೇರೆ ಬಳಸಿರ್ತಾರೆ. ಖಾರ ಬುಂದಿನೂ ಅಷ್ಟೇ, ಅದು ಕೂಡ ಇಷ್ಟ ಆಗುತ್ತೆ. ಮತ್ತು ಇನ್ನು ಕಾಯಿ ತುರಿ ಎಲ್ಲ ಬಳಸಿರ್ತಾರೆ. ಸೊ ಸೂಪರ್. ಇನ್ನು ಹಸಿ ಈರುಳ್ಳಿ ಬಳಸಿರ್ತಾರೆ, ಅದರ ಕ್ರಂಚ್ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು, ಚೆನ್ನಾಗಿದೆ. ಇನ್ನು ಮಾಮೂಲಿ ಸ್ವೀಟು, ಖಾರ, ಚಟ್ನಿ ಎರಡೂ ಬಳಸಿರ್ತಾರಲ್ಲ, ಸಿಹಿಯಾಗಿ, ಹುಳಿಯಾಗಿ ಎಲ್ಲನೂ ಸಿಗುತ್ತೆ. ಚೆನ್ನಾಗಿದೆ ಬಸ್, ಅದ್ಭುತವಾಗಿದೆ, ಸೂಪರ್, ವರ್ತ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಸುನಿಲ್ ಅಂತೇಳಿ. ಸುನಿಲ್ ಅವರು. ಸರ್ ಗೋಲಿ ಬಜ್ಜಿ ಕಾರ್ನರ್ ಯಾವಾಗಿಂದ ಶುರುವಾಗಿದೆ? 32 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು ಸರ್. 32 ವರ್ಷ ಸರ್. ಯಾರು ಶುರು ಮಾಡಿದ್ದು? ಅಪ್ಪನೇ ಸ್ಟಾರ್ಟ್ ಮಾಡಿದ್ದು. ಅಪ್ಪಾಜಿಯವರು ಶುರು ಮಾಡಿದ್ದು. ಸರ್ ಏನೇನೆಲ್ಲ ಸಿಗುತ್ತೆ ಸರ್? ಗೋಲಿ ಬಜ್ಜಿ, ಈರುಳ್ಳಿ ಬೋಂಡ, ಮೆಣಸಿನಕಾಯಿ ಬೋಂಡ, ಕಡಲೆಬೇಳೆ ವಡೆ, ಮಂಡಕ್ಕಿ, ನಿಪ್ಪಟ್ಟು, ಚಕ್ಲಿ, ಹೆಸರು ಕಾಳು, ಸೌತೆಕಾಯಿ, ಬೋಟಿ ಮಸಾಲ, ಬನ್ ಮಸಾಲ, ಟೊಮೊಟೊ ಮಸಾಲ, ಕಾರ್ನ್ಫ್ಲೆಕ್ಸ್ ಮಸಾಲ, ಶೇವ್ ಮಸಾಲ, ಬೂಂದಿ ಖಾರ ಮಸಾಲ, ಬೋಂಡ ಮಸಾಲ, ಜೀರಾ ಸೋಡಾ. ಅತಿ ಹೆಚ್ಚು ಯಾವ್ದು ಹೋಗುತ್ತೆ ಸರ್? ಗೋಲಿ ಬಜ್ಜಿ ಚೆನ್ನಾಗಿ ಹೋಗುತ್ತೆ, ಬೋಂಡ ಮಸಾಲ ಚೆನ್ನಾಗಿ ಹೋಗುತ್ತೆ, ನಿಪ್ಪಟ್ಟು, ಹೆಸರು ಕಾಳು, ಪ್ರತಿಯೊಂದು ಚೆನ್ನಾಗಿ ಹೋಗುತ್ತೆ ಸರ್. ಸೊ ಶುರು ಮಾಡಿದಾಗ ಏನೇನು ಐಟಮ್ ಇತ್ತು ಸರ್ ಅವಾಗ? ಸರ್ ಅವಾಗ ಅಪ್ಪ ಸ್ಟಾರ್ಟ್ ಮಾಡಿದ್ದಾಗಿಂದ ಬರೀ ಬೋಂಡ, ಮಂಡಕ್ಕಿ ಅಷ್ಟೇ ಮಾಡೋರು. ಈಗೀಗ ಹೆಸರು ಕಾಳು, ನಿಪ್ಪಟ್ಟು, ಚಕ್ಲಿ, ಸೌತೆಕಾಯಿ, ಬೋಟಿ ಮಸಾಲ, ಬನ್ ಮಸಾಲ ಎಲ್ಲ ಆ್ಯಡ್ ಆಗಿದೆ. ಓಕೆ, ಹೊಸ ಐಟಮ್ಗಳೆಲ್ಲ ಆ್ಯಡ್ ಆಗಿದೆ ಸರ್. ಓಕೆ.
ನಿಮಗೆ ಗೊತ್ತಿರಂಗೆ ಅವಾಗ ಎಷ್ಟಿತ್ತಂತೆ ಪ್ರೈಸ್ ಏನೋ ಗೊತ್ತಾ, ಐಡಿಯಾ ಇದೆಯಾ? ಗೋಲಿ ಬಜ್ಜಿ ಎಲ್ಲ 2 ರೂಪಾಯಿ 5 ರೂಪಾಯಿ ಸರ್ ಪ್ಲೇಟ್ ಅವಾಗ. ಓಕೆ, 2 ರೂಪಾಯಿ ಇತ್ತಾ? ಹಾಂ ಸರ್, ಮಂಡಕ್ಕಿ ಎಲ್ಲ 2 ರೂಪಾಯಿ ಇತ್ತು ಅವಾಗ. ಈಗಿನ ರೇಟಿಗೆ ತಕ್ಕಂಗೆ ಸ್ವಲ್ಪ ರೇಟ್ ಸ್ವಲ್ಪ ಜಾಸ್ತಿ ಮಾಡಿದ್ದೀವಿ, 10 ರೂಪಾಯಿ ಮಾಡಿದ್ದೀವಿ ಈಗ. ಅವಾಗ 2 ರೂಪಾಯಿ ಇತ್ತು. 2 ರೂಪಾಯಿ. 2 ರೂಪಾಯಿ ಎಷ್ಟು ಬರ್ತಿತ್ತು ಸರ್? 2 ರೂಪಾಯಿ 4 ಗೋಲಿ ಬಜ್ಜಿ ಸರ್, 8 ಆಣೆ ಒಂದಿತ್ತು. ಓಕೆ, 8 ಆಣೆ ಒಂದಾ? ಓಕೆ, ಈಗ 10 ರೂಪಾಯಿ 4 ಮಾಡಿದ್ದೀವಿ. ಬೋಂಡ ಮಸಾಲೆ ಎಲ್ಲ 20 ರೂಪಾಯಿ, ನಿಪ್ಪಟ್ಟು, ಹೆಸರು ಕಾಳು, ಸೌತೆಕಾಯಿ ಏನೇ ಚಾಟ್ಸ್ ತೊಗೊಂಡ್ರು 15 ರೂಪಾಯಿ. ಅವಾಗ ಅಪ್ಪ ಅಮ್ಮ ಎಲ್ಲ ಮಾಡೋರು. ಅವಾಗ ಒಟ್ಟಿನ ಒಲೆಯಲ್ಲಿ ಮಾಡೋರು ಸರ್, ಒಲೆಯಲ್ಲಿ ಅಪ್ಪ ಅಮ್ಮ ಇಬ್ರು ಮಾಡೋರು. ಈಗ ಸೌದೆ ಒಲೆ ಅವಾಗ? ಸೌದೆ ಇದು ಒಟ್ಟಿನ ಒಲೆ ಸರ್. ಒಟ್ಟಿನ ಒಲೆ? ಓಕೆ, ಅಪ್ಪ ಅಮ್ಮ ಇಬ್ರು ಮಾಡೋರು. ಇವಾಗ ನಾವು ಬಂದಿದ್ದೀವಿ, ಒಂದು 5-6 ವರ್ಷ ಆಯ್ತು ಅಷ್ಟೇ ನಾವು ಬಂದು. 5 ವರ್ಷ ಆಯ್ತು. ಇದಕ್ಕೂ ಮುಂಚೆ ನಾನು ಡಿಗ್ರಿ ಮಾಡೀನಿ ಸರ್, BCom ಆಗಿದೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ಯಾಕೋ ಸರಿ ಆಗಲಿಲ್ಲ. ನಮ್ಮದೇ ಇರಬೇಕಾದ್ರೆ ಬೇರೆ ಯಾಕೆ ಸುಮ್ಮನೆ ಬೇಡ ಅಂತೇಳಿ ಸತ್ಯ ಬಿಡಿ ಅಪ್ಪಂಗೆ ಸಾಥ್ ಕೊಡೋಣ ಅಂತೇಳಿ ಬಂದೆ. ಇದು ಒಳ್ಳೆ ಕಾಯಕ. ಹೌದು ಸರ್, ಅದಂತೂ ಇದ್ರಲ್ಲಿ ಮಾತೇ ಇಲ್ಲ. ಇದು ಹೌದು ಸರ್, ಅವ್ರು ಅಷ್ಟೊಷ್ಟೇನ ಮಾಡ್ಕೊಂಡು ಹೋಗ್ಯಾರೆ, ಅದು ಮುಂದುವರ್ಸ್ಕೊಂಡು ಹೋದ್ರೆ ಸಾಕು ನಾವು ಸರ್. ಮತ್ತಿನ್ನು ಎಲ್ಲ ಒಂದು ಚಾಟ್ಸ್ ಕಮ್ಮಿ ರೇಟಲ್ಲಿ ಸಿಗುತ್ತೆ. ಹೌದು ಸರ್, ಅದು ಒಪ್ಪಲ್ಲ ಅವರು. ಈಗಲೂ ಇನ್ನೂ ಒಪ್ಪಲ್ಲ. 15 ರೂಪಾಯಿ ಮಾಡಿದ್ದಕ್ಕೆ ಅವ್ರು ಇನ್ನೂ ಬೇಡ 10 ರೂಪಾಯಿ ಹೇಳೋಣ ಅಂತಾರೆ. ಒಂಚೂರು ರೇಟ್ ಎಲ್ಲ ಜಾಸ್ತಿ ಇರೋದ್ರಿಂದ ತಕ್ಕಂಗೆ ಮಾಡಿದ್ದೀವಿ ಸರ್. 15 ರೂಪಾಯಿ ಮಾಡಿದ್ವಿ ಪ್ಲೇಟ್ ಎಲ್ಲ. 15 ರೂಪಾಯಿ? ಹಾಂ ಸರ್. ಟೈಮಿಂಗ್ಸ್ ಏನಿರುತ್ತೆ ಸರ್? ಸರ್ ಸಂಜೆ 4ರಿಂದ 10:30 ಸರ್. 4ರಿಂದ 10. ಭಾನುವಾರ ರಜೆ. ಶಿವಮೊಗ್ಗ OP ರೋಡು ಕೃಷ್ಣ ಕೆಫೆ ಡೌನ್ ಅಂತ ಹೇಳಿದ್ರೆ, ಗೋಲಿ ಬಜ್ಜಿ ಕಾರ್ನರ್ ಅಂತ ಹೇಳಿದ್ರೆ ಯಾರಾದ್ರೂ ತೋರಿಸ್ತಾರೆ. ಯಾರಾದ್ರೂ ತೋರಿಸ್ತಾರೆ. ಓಕೆ, ಬನ್ನಿ ಒಂದ್ಸಲ ವಿಸಿಟ್ ಮಾಡಿ ಎಲ್ಲರೂ ದಯವಿಟ್ಟು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಯಾವಾಗಿಂದ ಬರ್ತಾ ಇದ್ದೀರಾ ಮತ್ತೆ? ಟೇಸ್ಟ್ 15-18 ಇಯರ್ಸಿಂದ ಆಯಿತು. ಸಣ್ಣವರಿದ್ದಾಗಿನಿಂದ ಅವಾಗಿಂದ ಬರ್ತಿದ್ದೀವಿ. ಓಕೆ, ತುಂಬ ಒಳ್ಳೆ ಟೇಸ್ಟು ಮತ್ತು ಫ್ರೆಂಡ್ಲಿ ಬಜೆಟು. ಓಕೆ, ಒಳ್ಳೆ ಚೆನ್ನಾಗಿರುತ್ತೆ, ಅಫೋರ್ಡಬಲ್. ಒಂದು ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಎಲ್ಲ ವೆರೈಟೀಸ್, ಗೋಲಿ ಬಜ್ಜಿ, ಬೋಂಡ ಮಸಾಲ, ಅದರ ಟೇಸ್ಟ್ ಇರುತ್ತೆ. ಎಲ್ಲ ಟೇಸ್ಟ್ ಚೆನ್ನಾಗಿದೆ. ಫ್ರೆಂಡ್ಲಿ ಬಜೆಟಲ್ಲಿ ನಿಮಗೆ ಒಳ್ಳೆ ಟೇಸ್ಟ್ ವೆರೈಟೀಸ್ ಸಿಗ್ಬೇಕಂತ ಹೇಳಿ ಇಲ್ಲಿಗೆ ಬರಬೇಕು ಅಲ್ವಾ? ಬೆಸ್ಟ್ ಕಮ್ಮಿಗೆ ಸಿಗುತ್ತೆ, ಮತ್ತೆಲ್ಲ ಫ್ರೆಶ್ ಐಟಮ್ಸ್. ಯಾವ್ದು ಬಹಳ ಇಷ್ಟ ಆಗುತ್ತೆ ನನಗೆ? ಇಲ್ಲಿ ಬಹಳ ಇಷ್ಟ ಅನ್ನುವಂಥದ್ದು ಇಲ್ಲಿ ನಿಮಗೆ ನಿಪ್ಪಟ್ಟು ಮಸಾಲ ಸಿಗುತ್ತೆ. ನಿಪ್ಪಟ್ಟು ಮಸಾಲ ಸಿಗುತ್ತೆ, ಗೋಲಿ ಬಜ್ಜಿ ಸಿಗುತ್ತೆ, ಮತ್ತೆ ಹೆಸರು ಕಾಳು ಟೇಸ್ಟ್ ಮಾಡ್ತಾರಲ್ಲ, ಅದು ಹೆಲ್ತಿಗೆ ತುಂಬಾ ಒಳ್ಳೆಯದು, ಕೋಲ್ಡ್ ಇರುತ್ತೆ, ಚೆನ್ನಾಗಿರುತ್ತೆ, ಸೂಪರ್. ಮತ್ತೆ ಸೋಡಾ ಕೂಡ ಟ್ರೈ ಮಾಡಿದ್ರಿ ಅನ್ಕೋತೀನಿ. ಫೈನಲಿ ಸೋಡಾ ಟ್ರೈ ಮಾಡಬೇಕು ಅಲ್ವಾ? ಎಲ್ಲ ತಿಂದಾನು ಒಂದು ಸೋಡಾ ಟ್ರೈ ಮಾಡಿದ್ರೆ ಓಕೆ, ನೆಮ್ಮದಿನಪ್ಪ. ಎಲ್ಲ ಅರೌಂಡ್ 7 ಆದ್ಮೇಲೆ ಫುಲ್ ಕ್ರೌಡೆಡ್ ಆಗಿಬಿಡುತ್ತೆ. ಹೌದಾ? 7 ಆದ್ಮೇಲೆ? 7 to 8 ಫುಲ್ ಕ್ರೌಡೆಡ್ ಆ ಥರ. ನಿಮಗೆ ವೇಟಿಂಗಲ್ಲಿ ನಿಂತ್ಕೊಂಡು ತಿನ್ಬೇಕು, ಆ ಥರ ಕಾದಿದ್ದು ತಿನ್ಬೇಕಾಗತ್ತೆ. ಓಕೆ, ಪೇಷನ್ಸ್ ಬೇಕಾಗತ್ತೆ ಆ ಟೈಮ್ ಆದರೆ. ತಿನ್ಬೇಕಂದ್ರೆ ಬೇಸನ್ ಬೇಕಲ್ಲ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೊಡಲಿ गोली बजी देना। हाँ, एक प्लेट वो भी एक प्लेट देना। हाँ, एक प्लेट वाला दे देना गरम। गरम रखना। ಬಿಸಿ ಬಿಸಿ ಗೋಲಿ ಬಜ್ಜಿ ಕಾರ್ನರಲ್ಲಿ ಗೋಲಿ ಬಜ್ಜಿ ತೊಗೊಳ್ಳಿಲ್ಲ ಅಂದರೆ ಹೆಂಗೆ? ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಗೋಲಿ ಬಜ್ಜಿ ತೊಗೊಂಡಿದ್ದೀವಿ. ಗೋಲಿ ಬಜ್ಜಿ ಇದು ಬಂದು 10 ರೂಪಾಯಿಗೆ 1 ಪ್ಲೇಟು, ಅಂದರೆ 4 ಬರುತ್ತೆ. ಚಟ್ನಿ ಹಾಕ್ಕೊಡ್ತಾರೆ, ಈರುಳ್ಳಿ ಹಾಕ್ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಮತ್ತಿನ್ನು ಕೇಳಿಸ್ಕೊಂಡಿರ್ತಾರೆ ಇದಕ್ಕೂ ಮುಂಚೆ, ಅಂದರೆ ಆವಾಗ 2 ರೂಪಾಯಿಗೆ 1 ಪ್ಲೇಟು, ಅಂದರೆ 50 ಪೈಸೆ 1 ಗೋಲಿ ಬಜ್ಜಿ. ಇವಾಗ 2 ರೂಪಾಯಿ ಬೀಳುತ್ತೆ. ಸೊ ಅಡಿಯಿಂದ ಎಲ್ಲ ತೋರಿಸ್ತಾ ಇದ್ದೀರಾ? ಅಡಿಯಿಂದ ಮುಡಿವರೆಗೂ ತಗೊಳ್ಳೋಣ. ಬಿಸಿ ಬಿಸಿ ಬೇರೆ ಹಾಕ್ಕೊಟ್ರು. ಸೊ ಬಿಸಿ ಬಿಸಿಯ ಗೋಲಿ ಬಜೆ. ಚೆನ್ನಾಗಿದೆ. ಸಿಂಪಲ್ ಆಗಿ ಸಂಜೆ ಹೊತ್ತು ಒಂದೊಳ್ಳೆ ಸ್ನ್ಯಾಕ್ಸು. ಸೂಪರ್. ಏನಂದರೆ ಟೊಮೊಟೊ ಸಾಸ್ ಹಾಕಿರ್ತಾರಲ್ಲ, ಅಂದರೆ ಮೀನ್ಸ್ ಚಟ್ನಿ ಟೊಮೊಟೊದು, ಅದು ಲೈಟಾಗಿ ಸಿಹಿ ಕೊಡುತ್ತೆ, ಮತ್ತು ಲೈಟಾಗಿ ಒಂದು ಹುಳಿ ಅಂಶನೂ ಸಿಗುತ್ತೆ. ಮತ್ತು ಇನ್ನು ಗೋಲಿ ಬಜ್ಜಿನೂ ಅಷ್ಟೇ, ಅದರಲ್ಲೂ ಕೂಡ ಲೈಟಾಗಿ ಒಂದು ಸಿಹಿ ಅಂಶ ಸಿಗುತ್ತೆ, ಮತ್ತು ಸ್ವಲ್ಪ ಚುಯಿ ಅನಿಸುತ್ತೆ. ಯಾಕಂದರೆ ಅದು ಮೈದಾ ಐಟಮ್ ಅಲ್ವಾ, ಸ್ವಲ್ಪ ಚುಯಿ ಅನಿಸುತ್ತೆ. ಮತ್ತು ಈರುಳ್ಳಿ ಬಳಸಿರ್ತಾರೆ, ಅದರ ಕ್ರಂಚು ಕೂಡ ಬಹಳನೇ ಇಷ್ಟ ಆಗುತ್ತೆ. ಇಷ್ಟೇ ಅಲ್ಲ, ತುಂಬ ಐಟಮ್ ಇದೆ ಸ್ನ್ಯಾಕ್ಸ್ ಐಟಮಲ್ಲೇ.
ಅಂದರೆ ಹೆಸರು ಕಾಳು ಮೊಳಕೆ ಬರೆಸಿ ಅದರಿಂದ ಚಾಟ್ಸ್ನ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಕೂಡ ಅದನ್ನು ಕೂಡ ತುಂಬ ಜನ ಇಷ್ಟಪಡ್ತಾರೆ. ಮತ್ತು ಇನ್ನು ಸೌತೆಕಾಯಿ ಎಲ್ಲ ಹಾಕಿ ಅದರಲ್ಲೂ ಕೂಡ ಚಾಟ್ಸ್ ಮಾಡ್ತಾರೆ. ಇನ್ನು ಬೋಟಿ ಮಸಾಲ, ನಿಪ್ಪಟ್ಟು ಮಸಾಲ, ಕೋಡ್ಬಳೆ ಮಸಾಲ, ಚಕ್ಲಿ ಮಸಾಲ ತುಂಬ ಐಟಮ್ ಇದೆ. ಯಾವುದನ್ನು ಬೇಕಾದ್ರೆ ಟ್ರೈ ಮಾಡ್ಬೋದು. ನಾವು ಟ್ರೈ ಮಾಡಿದ್ದು ಇವೆರಡೇ ಐಟಮು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಗೋಲಿ ಬಜಿನ ತಿಂತಾರೋಣ.